ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಮಾಡ್ದವ. ಎಲ್ಲ ಸರಿಯಾಗಿ ಆಯ್ತಾ ಅಜ್ಜಿ? ಎಲ್ಲ ಚೆನ್ನಾಗಿತ್ತು. ಎಲ್ಲ ಟ್ರೈನಿಂಗ್ ಚೆನ್ನಾಗಿ ಮಾಡ್ಕೊ ಬಂದೆ. ಹೆಂಗೋ ಹಾಲಿ ಬಿಡವ, ಹೆಂಗೋ ಒಳ್ಳೇದಾಗಲಿ. ದೇವರು ಒಳ್ಳೇದು ಮಾಡ್ಲಿಕ್ಕೆ ಮಗಳೇ. ಓದು ಓದು ಕೆಲಸ ಗಿಲ್ಸ ಅಂದ್ಕೊಂಡು ಆಮೇಲೆ ಇದು ಮಾಡ್ಕೊಬೇಡ ಕಣವ, ತೊಂದರೆ ತಗೋಬೇಡ. ನನ್ನ ಮಾತ ಕೇಳು. ಮಕ್ಕಳು ಮರಿಯ ಬಿಡ್ರು ಮಾಡ್ಕೊಳ್ಳಿ. ಮಾತ್ರೆ ಪಾತ್ರೆ ತಗೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡ್ದು ಹಂಗೆಲ್ಲವ. ಆಗ ಹೊತ್ತಾಗಲಿ ಅಂತ ಸುಮ್ಮನೆ ಬಿಡಬೇಕು. ಹಂಗೇನಿಲ್ಲ ಕಣಜ್ಜಿ. ಮತ್ತೇನು ಯಾವ ಸಿಹಿ ಸುದ್ದಿನೂ ಕೊಡ್ನಿಲ್ವಲ್ಲ ಅಜ್ಜಿ. ಈಗಲೇ ಸುಮ್ಕಿರಿ. ಈಗ ಯಾಕೆ ಆಗ್ಯಾಕೆ ಅನ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಬಿಟ್ಟು ಆಮೇಲೆ ಮಾತ್ರೆ ಮುಗಿದ್ರೆ ಕುಡಿಬೇಡ್ದು ಕಣವ. ಆಮೇಲೆ ಮುಂದಕ್ಕೆ ಮಕ್ಳಾಗಕ್ಕೂ ಭಾಳ ಕಷ್ಟ ಆಯ್ತದೆ. ಆ ಥರ ಏನಿಲ್ಲ ಕತೆ ಬಿಡಿ ಅಜ್ಜಿ. ಆ ಬಿಡ್ಲಿ ಸುಮ್ಮನಿರವ. ಒಂದು ಎಂತದಾರಿಯ ಇಲ್ಲಕ ಸುಮ್ಕಿರಿ. ಚಿನ್ನು ಮದುವೆ ಆಗಿ ಅವಳಿಗೊಂದು ಬಾಣ್ತನ ಒಂದು ಮಾಡಗಂಟ ನನಗೆ ಮಕ್ಳ ಮೇಲೆ ಇಂಟ್ರೆಸ್ಟೇ ಇಲ್ಲ ನನಗೆ. ಹಂಗಂದ್ರೆ ಅದದ ಆಗ ಟೈಮ್ ನಿನಗೂ ಆಗಲಿ ಬಿಡು. ಯಾಕೆ ನಾವೆಲ್ಲ ಇಲ್ವಾ ನೋಡ್ಕೊತೀವಿ. ಅವಳಿಗಾದ್ರೂ ಏನು ಬಾಣ್ತನವ ನೀನೇ ಮಾಡ್ಬೇಕಾ, ನಾವು ಮಾಡೋದಾಕಿಲ್ವಾ? ನಿಮ್ಮ ಆಡ್ಕೊಳಕೈತೆ ಬಿಡಜ್ಜಿ. ಅದಕ್ಕೇನಂತೆ. ಸರಿ ಕಣ್ಮಗಳೇ, ಆಯ್ತು ನಿನ್ನ ಇಷ್ಟ. ಇನ್ನು ನಾವು ಹೇಳಷ್ಟು ಹೇಳ್ಬೋದು, ಇನ್ನೆಷ್ಟು ಹೇಳಕ್ಕದ್ದು. ಬಿಡು ಆಯಿತು. ಸರಿ ಅಜ್ಜಿ ಆಯಿತು. ಕಳಿಸ್ಕೊಡಿ ಮತ್ತೆ ಕರ್ಕೊಬೈತೀನಿ ಅಮ್ಮನ. ಹೋಗವ ಇರಲಿ ನಸಿ ದಿವಸ ಇರಲಿ ಹೋಗು. ಇಲ್ಲ ಬಿಡಜ್ಜಿ ಸಾಕು. ಹೆಂಗೋ ಸದ್ಯಕ್ಕೆ ನಾನು ಟ್ರೈನಿಂಗ್ ಮುಗಿಯ ಗಂಟ ಇಲ್ಲಿ ನಿಮ್ಮದೇ ಇರಿಸ್ಕೊಂಡಿದ್ದೀರಿ. ಅದಲ್ದೇ ರಿಪೋರ್ಟುವೆ ನಾರ್ಮಲಾಗಿ ಬಂದದೆ ಎಲ್ಲವ. ನಿಜವಾಗ್ಲೂ ಅದೇ ಒಂದು ದೊಡ್ಡ ಖುಷಿ ನನಗೆ. ನಾರ್ಮಲಾಗಿ ಬಂದದಲ್ಲ ಅದೊಂಥರ ಸಂತೋಷ ಆಯ್ತು ನನಗೆ. ಡಾಕ್ಟ್ರು ಭಾಳ ಇಂಪ್ರೂವ್ ಆಗದೆ ಅಂತ ಅಂದ್ರಂತಲ್ಲ. ಕಣವ ಗಂಧ ಗೋವಿಂದ ಭಾಳ ಇಂಪ್ರೂವ್ ಆಗದೆ. ಹಿಂಗಾದ್ರೆ ಹುಷಾರೇ ಆಯ್ತಾರೆ ಅಂತ ಅಂದಿದಾರಂತೇವ. ಅದಕ್ಕೆ ಹೇಳ್ತಿರೋದು ಇರಲಿ ಸುಮ್ಕಿರೋ. ಜನಗಳ ಮಧ್ಯದಲ್ಲಿ ಇದ್ದಾಗ ಅವ್ರಿಗೂ ಮನಸ್ಸು ಒಂಚೂರು ಅಗ್ರ ಆಯ್ತದೆ, ಆರೋಗ್ಯದ ಸುಧಾರಣೆ ಬರ್ತದೆ ಅಂತ ನಾನು ಹೇಳ್ತಿರೋದು. ಇಲ್ಲ ಅಜ್ಜಿ ಬೇಜಾರು ಮಾಡ್ಕೋಬೇಡಿ ಸುಮ್ಕಿರಿ ಆಯಿತು. ಕರ್ಕೊಬೈತೀನಿ. ನನಗೂ ಇಲ್ಲಿ ಬಿಡೋಕೆ ಇಷ್ಟ ಇಲ್ಲ. ಅದಲ್ದೇ ಲತಮ್ಮ ಸುಮ್ಮನೆ ಅದು ಯಾಕೆ ಅಪ್ಪನೂ ಲತಮ್ಮ ಚೆನ್ನಾಗಿರಲಿ. ಅವ್ರ ಮಧ್ಯದಲ್ಲಿ ಅಮ್ಮ ಯಾವತ್ತೂ ಅಡ್ಗಾಲಾಗಿ ಬರೋದು ನಂಗೆ ಇಷ್ಟ ಇಲ್ಲ ಕಣಜ್ಜಿ. ನೀವೇನಾರು ಅಂದ್ಕೊಳ್ಳಿ, ಅವ್ರು ಚೆನ್ನಾಗಿರಬೇಕು ಅಜ್ಜಿ. ನನಗೂ ಇರೋಕ್ಕೆ ಇಷ್ಟ ಇಲ್ಲ ಕಣ್. ಸುಮ್ಕಿರಿ ಬೇಜಾರು ತಿಳ್ಕೊಬೇಡಿ. ಬರ್ತೀನಿ ಸುಮ್ಕಿರಿ. ಆಗಾಗ ಬಂದು ಹೋಯ್ತೀನಿ ಬೇಕಾರೆ. ನಾನು ಅಲ್ಲೇ ಇರ್ತೀನಿ. ನೀವು ಬೇಜಾರು ಮಾಡ್ಕೊಬೇಡಿ. ಅವ್ರಿಬ್ರು ಚೆನ್ನಾಗಿರಲಿ. ಅವ್ರ ಸಂಸಾರ ಯಾವತ್ತೂ ನನ್ನಿಂದ ಹಾಳಾಗೋದು ನಂಗೆ ಇಷ್ಟ ಇಲ್ಲ. ಚೆನ್ನಾಗಿರಲಿ. ಏನೋ ಅವತ್ತು ನಾನು ಬಿಟ್ಟು ಹೋದ್ರು ಅವಳು ತಾಯಿಯಾಗಿ ನನ್ನ ಮಕ್ಳಿಗೆ ಸಾಕವಳೆ. ಅದನ್ನ ನಾವು ಮರಿಬೇಡ್ದು ಅಲ್ವಾ? ಏನೋವ ನಿನ್ನ ದೊಡ್ಡ ಗುಣ ಅವೆಲ್ಲವ. ಏನು ಮಾಡಿಯವ? ಏನು ಮಾಡೋಕ್ಕದದು? ಅವಳು ಅರ್ಥ ಮಾಡ್ಕೊಳಕ್ಕಿಲ್ಲ. ಗೊತ್ತಿಲ್ದಂಗೆ ನಿನಗೆ ಬೇಜಾರು ಮಾಡ್ಬಿಟ್ಟವಳೆವ. ಅವೆಲ್ಲ ಮನ್ಸಿಗೆ ಹಾಕಬೇಡ ನೀನು. ಬೇಜಾರು ಮಾಡ್ಕೊಬೇಡ ಕಣ್ಮಗ. ಇಲ್ಲ ಕಣಜ್ಜಿ, ನಾನು ಅವೆಲ್ಲ ಮನ್ಸಲ್ಲಿ ಮಡಿಕೊಳಕ್ಕೂ ಇಲ್ಲ. ಹೌದು, ಯಾರ ಥರ ಸಹಿಸರು ಲತಮ್ಮನ ನಾನು ತಪ್ಪು ಅನ್ನೋಕ್ಕಿಲ್ಲ. ಈ ಥರ ಯಾರು ಸಹಿಸೋಕ್ಕೂ ಇಲ್ಲ ಅಜ್ಜಿ. ಸುಮ್ಮನೆ ಮಾತಾಡೋದು ನಾವೇನೋ ನಮ್ಮ ಮುಗ್ನಾಗ ಮಾತಾಡ್ಕೋಬೋದು. ಲತಮ್ಮಂದ ಇದ್ರಲ್ಲಿ ನಾನು ತಪ್ಪು ಅಂತ ನಾನು ಹೇಳೋಕ್ಕಿಲ್ಲ. ನಮ್ಮ ಗಂಡಿರು ನಮಗೆ ಸಿಗಬೇಕು ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳು ಸ್ವಾರ್ಥ ಆಗಿರ್ತದೆ. ಅದೇನು ಅದನ್ನ ತಪ್ಪು ಅಂತ ಹೇಳೋಕ್ಕದ? ಸರಿ ಆಯಿತು ಕಣವ. ಹೆಂಗೋ ಚೆನ್ನಾಗಿರಲಿ. ಇಲ್ಲಿ ಹೆಂಗಿದೆ ಮಗ ಮೀನಾಕ್ಷಿ, ಮನ್ಸು ಅಗ್ರ ಮಾಡ್ಕೊ. ನಾನು ಸಾಯ್ತೀನಿ ಅಂತ ಹೋಯ್ತು ನೀವು. ನಾನು ಸತ್ತ ಮೇಲೆ ನನ್ನ ಮಕ್ಳು ಚಿಂತೆ, ನನ್ನ ಮಕ್ಳಿಗೆ ಏನಾಯ್ತದೆ ಏನೋ, ಯಾರು ನೋಡೋದು ನಿಗವಡಿ ಅಂತ ಚಿಂತೆಯೋ ಅವೆಲ್ಲನೂ ಮನ್ಸಿನ ತೆಗ್ದಾಕ್ಬಿಟ್ಟು ಮನ್ಸೊಗ್ರ ತಗೊಂಡು ಉಣ್ಕೊಂಡು ತಿನ್ಕೊಂಡು ಮಾತ್ರೆ ಕುಡ್ಕೊಂಡು ಚೆನ್ನಾಗಿರು. ನೀನೇ ಹುಷಾರಾಗ್ದವ್ರು ಕೇಳಿ ನನಗೆ. ನಾನು ಏನಂದೆ ಅನ್ಬೇಕಾರೆ ಮನ್ಸನ್ಗೆ ಚಿಂತೆನೇ ಅರ್ಧ ಹಾಳು ಮಾಡ್ಬಿಡ್ತದೆ ಕಣವ. ರೋಗಕ್ಕಿಂತವ ನಂಗೆ ರೋಗ ಬಂದದೆ ಅಂತ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಮನ್ಸು ಅಲ್ಲೇ ಸತ್ತೋಗೋದೆಯ. ಎದುರ್ಕೋಬಾರ್ದು, ಧೈರ್ಯವಾಗಿ ಎದುರಿಸ್ಬೇಕು. ಏನೇ ಬಂದರೂ ಎದುರಿಸ್ಕೊಂಡು ಚೆನ್ನಾಗಿ ನೆಗ್ನೈತ ಕುಸಿಂದಿರು. ಎಲ್ಲ ಒಳ್ಳೇದಾಯ್ತದೆ ನೋಡಿ. ನೀನು ಇಲ್ಲಿ ಬಂದಮೇಲೆ ಡಾಕ್ಟ್ರು ಹೆಂಗಂದ್ರು ಆರೋಗ್ಯದಲ್ಲಿ ಭಾಳ ಸುಧಾರಣೆ ಆಗದೆ ಅಂತ ಅಂದ್ರು ತಾನೇ. ಹಂಗೆ ಮನ್ಸು ಅಗ್ರ ಮಡಿಕೊಂಡು ಚೆನ್ನಾಗಿರೋದು ಕಲಿಗ ನೀನು. ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಸರಿ ಬಿಡಿ ಅಜ್ಜಿ. ಇಲ್ಲಕ್ಕಂತೆ ನನ್ನ ಮನ್ಸಲ್ಲಿ ಏನು ಮಡಿಕೊಳಕ್ಕೂ ಇಲ್ಲ. ನನಗೆ ಭಾಳ ಸಂತೋಷ ಆಯಿತು. ನಿಜವಾಗ್ಲೂ ಬೇರೆಯವರಾಗಿದ್ದರೆ ನನ್ನ ಹತ್ರಕ್ಕೂ ಸೇರಿಸ್ತಿತ್ತಿಲ್ಲ. ಆದರೂ ನಾನು ಮಾಡಿರೋ ತಪ್ಪೆಲ್ಲ ಸಂಸಿ ನೀವು ನನ್ನ ಮನೆ ಒಳಗೆ ಕಿರ್ಸ್ಕೊಂಡು ಒಂದು ದಿವಸ ಮನ್ಸಿಗೆ ನೋವಾಗ್ದಂಗೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೆ. ಹಂಗೆ ಕರ್ಕೊ ಹೋಗ್ನೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವ. ಅಜ್ಜಿ ಕರ್ಕೊ ಹೋಗ್ತೀನಿ. ಬೇಜಾರು ಮಾಡ್ಕೋಬೇಡಿ ಕಣಜ್ಜಿ. ಬೇಜಾರು ಮಾಡ್ಕೋಬೇಡಿ. ಆಯಿತು ಬಿಡು ಮಗ, ಆಯಿತು. ಅಯ್ಯೋ ಏನೋವ ಒಟ್ಟಿಗೆ ಚೆನ್ನಾಗಿ ನೋಡ್ಕೊ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವನು ಚೆನ್ನಾಗಿ ನೋಡ್ಕೊತೀನಿ. ನನ್ನ ತಂಗಿ ಮದುವೆ ಮಾಡಬೇಕು, ನನ್ನ ತಂಗಿ ಬಾಂತರ ಮಾಡಬೇಕು ಅಂದ್ಬಿಟ್ಟು ನಿನ್ಗೆ ಮಕ್ಳಾಗ್ದಾಗ ಮಾಡ್ಕೊಬಿಟ್ಟು ನೀನು ಅದ್ರೊಟ್ಕದಾಗಲಿ. ಸರಿ ಅಜ್ಜಿ, ಏನಿಲ್ಲ ಕಣ್ ಸುಮ್ಕಿರಿ. ಚೆನ್ನಾಗಿ ನೋಡ್ಕೊಂಡತೆ ಸರತ್ತು ತಾನೇ. ಅಯ್ಯೋ ಅಜ್ಜಿ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ಅಮ್ಮನ ಕರ್ಕೊಬಂದು ಇಸ್ಕೊಳಕಾಯ್ತಿತ್ತ ನಾನು. ಭಾಳ ಒಳ್ಳೆಯವ್ರು ಕಣಜ್ಜಿ. ನಿಜವಾಗ್ಲೂ ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನು ಅಂತ ಗಂಡನ ಪಡಿಯೋಕ್ಕೆ. ಭಾಳ ಪುಣ್ಯ ಮಾಡಿದೆ ಕಣಜ್ಜಿ ನಾನು. ನಿಜ ಹೇಳ್ಬೇಕು ಅಂದರೆ ಅಂತಾರೆ ಪಡಿಯೋಕ್ಕೆ ಎಷ್ಟು ಅದೃಷ್ಟ ಮಾಡಿದ್ನೋ. ನಿಮ್ಮ ಅತ್ತೆ ಮಾವ ಬರ್ತಾರಲ್ಲ ಆಗಾಗ ಬರ್ತಾರೆ ಯಾವಾಗಾರು ಒಂದೊಂದ್ಸತಿ. ಒಟ್ಟಿಗೆ ಫೋನಲ್ಲಿ ಏನೆಲ್ಲ ಮಾತಾಡ್ತಾರೆ. ಆಗ್ಲಂಗೇನಿಲ್ಲ ಈಗ. ಚೆನ್ನಾಗಿ ಅವರೇ ವಾ. ನನಗೆ ಅಂತೀರ ಬೇಜಾರು ಮಾಡ್ಕೋಬೇಡ. ನಿನಗೆ ತಾಯಿ ಎಷ್ಟು ಮುಖ್ಯವೋ ಅತ್ತೆ ಮಾವನು ಅಷ್ಟೇ ಮುಖ್ಯ. ಅವ್ರಿಗೆ ಇನ್ನೊಬ್ರು ಮಗವನೇ ಇಲ್ಲೊಬ್ರು ಮಗಳವಳೆ ನಂಗಿಲ್ಲ. ನೀನೇ ಕರಿಬೇಕು, ನೀನೇ ಬಾಣಿಸ್ಬೇಕು. ನಿಜ ಕಣವ ಅಜ್ಜಿ ಹೇಳ್ತಾರೆ ನಿಜವ. ನೀನೇ ಅವ್ರಿಗೂ ನೀನು ಈಗ ನಿಮ್ಮ ಅಮ್ಮನ ಹೆಂಗೆ ಪ್ರೀತಿಯಿಂದ ನೋಡ್ಕೊತೀವಿ ಹಂಗೆ ಅವ್ರು ಬಂದಾಗ ನಾಲ್ಕೇ ಆಗ್ಲಾಲಿ ಒಂದೇ ಆಗ್ಲಾಲಿ ಅವ್ರು ಬಂದಾಗ ಅಚ್ಚುಕಟ್ಟಾಗಿ ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ಅವ್ರಿಗೂ ಬಿಡೋ ಏನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು. ಆದ್ರೂ ಇವತ್ತು ನಮ್ಮ ಕುಟ ಚೆನ್ನಾಗಿ ಅವಳೆ ಕಣೋ ಅನ್ನೋದನ್ನ ನೀನು ಅನ್ಸ್ಕೋಬೇಕು ಕಣ್ಮಗ. ಚೆನ್ನಾಗಿ ಅವ್ರೆ ಕಣಜ್ಜಿ. ಆ ಥರ ಏನಿಲ್ಲ. ಸದ್ಯಕ್ಕೆ ಬರ್ತಾರೆ ಹೋಯ್ತಾರೆ. ನಾವು ಒಂದೊಂದ್ಸತಿ ಬರ್ತೀವಿ ಹೋಯ್ತೀವಿ. ಹೋಗ್ಬಿಟ್ಟು ಬಂದೆ ನಾನು. ಹೋಗ್ಬಿಟ್ಟು ಬಂದೆ. ಇರು ಅಂತಿರು. ಊರಿಗೆ ಹೋಗ್ಬೇಕಲ್ಲ ನಾಳೆಕ್ಕಿಂದವ. ನೋಡ್ತೀನಿ ನಾನು ಮನೇಲೆ ಕೆಲಸ ಮಾಡೋಕ್ಕೆ ಪರ್ಮಿಷನ್ ತಗೊಂಡಿವ್ನಿ. ಮನೆಯಿಂದನೇ ಕೆಲಸ ಮಾಡ್ಕೊತೀನಿ. ಅಮ್ಮನೂ ನೋಡ್ಕೊಂಡಂಗೆ ಆಯ್ತದೆ, ಕೆಲಸನೂ ಮಾಡ್ದಂಗೆ ಆಯ್ತದೆ. ಹೆಂಗೋ ಮಾಡ್ಕೊ ಆರಾಮಾಗಿ ಚೆನ್ನಾಗಿರವೆ. ಅಯ್ಯೋ ಹೆಂಗೋ ಕಷ್ಟಪಟ್ಟು ಓದಿ ಒಂದು ಕೆಲಸ ಅಂತ ತಗೊಂಡಿರೋದಕ್ಕೆ ಇವತ್ತು ಕುಂತಿರತ್ತವ ಅನ್ನ ತಿಂತಿದೀಯ. ಹೆಂಗೋ ಅದೊಂದು ನಮ್ಗೆ ಕೇಳಿ ಭಾಳ ಸಂತೋಷ. ಹೆಣ್ಮಕ್ಳು ಕೆಲಸ ಮಾಡೋದು ಬೇಡ ಅಂದ್ಕೊಂಡು ಇದು ಬಿಟ್ರೆ ಅದು ಸರ್ ಬಂದದವ. ಕೆಲಸ ಮಾಡಲೇಬೇಕು, ಹೊಟ್ಟೆ ತುಂಬವ ಉಣ್ಣೇಬೇಕು. ಕೂತ್ಕೊಂಡು ಹೆಣ್ಣಾಲಿ ಗಂಡಾಲಿ ಕೀಮೆ ಮಾಡಿದ್ರೆ ಜೀವನ ಚೆನ್ನಾಗಿರೋದು.
ಗಂಡ ತತ್ತಾನೆ ನಾನು ಕೂತ್ಕೊಂಡು ತಿನ್ನೋದು ಅನ್ನೋದು ಇವತ್ತಿನ ಕಾಲ ನಮ್ಮ ಕಾಲದಲ್ಲಿ ಇತ್ತು. ಇವತ್ತು ಅವೆಲ್ಲ ನಡೆಯೋಕ್ಕಿಲ್ಲ. ಇಬ್ರಿಗೆ ಬೇಕು, ಇಬ್ರು ಉಣ್ಬೇಕು, ತಿನ್ಬೇಕು, ಸೋಕಿ ಮಾಡಬೇಕು, ಇಷ್ಟೇ ಇರೋದು. ಹೆಂಗೋ ಚೆನ್ನಾಗಿರೋ ಮಗಳೇ ನೀನು. ನಂಗೆ ಭಾಳ ಸಂತೋಷ ಆಯ್ತದೆ ಅಜ್ಜಿ. ಮತ್ತೆ ಓದ್ತಾಯ್ತದೆ ಹೊರಡ್ತೀನಿ. ನಿಮ್ಮ ಅಪ್ಪನಿಗೆ ಹೇಳ್ದ ಹೋಯ್ತೀವಿ ಅಂತವೆ. ಇಲ್ಲ ಅಪ್ಪನಿಗೆ ಹೇಳಿಲ್ಲ. ಅಂಗಡಿ ತಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಬರ್ತೀನಿ. ಹೇಳು ನೋಡು, ಹೇಳ್ದಂಗೆ ಕೇಳ್ದಂಗೆ ಕರ್ಕೊ ಹೋಗೋಳೆ ಅಂತ ಅನ್ಸ್ಕೊಬೇಡವ. ಹೇಳ್ಬಿಟ್ಟು ಅಪ್ಪ ಕರ್ಕೊ ಹೋಯ್ತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗವೆ. ಅವನು ಹಾಸ್ಪಿಟ್ಲಿಗೆಲ್ಲ ಓಡಾಡ್ಕೊಂಡು ಕರ್ಕೊಂಡು ಹೋಯ್ತಿದ್ದ. ಕೇಳ್ದಂಗೆ ಕರ್ಕೊ ಹೋದ್ಲು ಅಂತ ಯಾಕೆ ಅನ್ಸ್ಕೊಂಡಿ ಒಂದು ಮಾತಂಗೆ ಅಂದ್ಬಿಡು. ಕರ್ಕೊ ಹೋಯ್ತೀನಿ ಕಣಪ್ಪ ಅಂದ್ಬಿಟ್ಟು. ಸರಿ ಅಜ್ಜಿ ಆಯಿತು, ಹೇಳ್ತೀನಿ. ಊಟವ ಏನಾರು ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಅಪ್ರೂಪ್ತಾಗ ಬಂದಿದ್ದೀವಿ, ಹಂಗೆ ಹೋಗಂಗಿಲ್ಲ. ಇಲ್ಲ ನನಗೆ ಅಲ್ಲಿ ಏನೇನೋ ಹೊಸ ಕೆಲಸ ಅದೇ, ಊಟ ಗಿಟ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಇಲ್ಲ. ಬತ್ತಿನ ಸುಮ್ಕಿರಿ ಅಜ್ಜಿ. ನಮ್ಮ ಮನೇಲಿ ನಾವು ಯಾವಾಗ ಬೇಕಾದ್ರೆ ಊಟ ಮಾಡ್ಬೋದು, ಅದಕ್ಕೇನಂತೆ. ಬತ್ತಿನ ಸುಮ್ಕಿರಿ. ಅಯ್ಯೋ ನೀನು ಊಟ ಮಾಡ್ದಂಗೆ ನಂಗೆ ಭಾಳ ಬೇಜಾರಾಯ್ತದೆ ಕಣ್ಮಗ. ನೀನು ಏನಾರು ಅನ್ಕೋ ಊಟ ಮಾಡ್ಕೊಂಡು ಹೋಗ್ಬೇಕು. ನೀನು ಇಲ್ಲ ನನಗೆ ಮನ್ಸು ಸಮಾಧಾನ ಅದ. ಪೈನಸು ಗಿನ್ನಸು ಉಣ್ಕೊಂಡು ತಳಕ್ಕೆ ಹೋಗಿ ಸುಮ್ಕಿರಿ. ನಾಳೆಗೆ ಹೋಗಿವಂತೆ ಏನಂತೆ ಆತ್ರ ಏನು ಒಂದು ದಿವಸ ಲೇಟಾಗಿ ಓದ್ತಾನೆ ಏನಂತೆ. ಅಜ್ಜಿ ನಾಳೆಕಿಂದವ ಕೆಲಸಕ್ಕೆ ಮನೆ ಒಳಗೆ ಕೆಲಸ ಮಾಡ್ಕೊಳಂಗೆ ನಾನು ಇದು ಮಾಡ್ಕೊಂಡ್ವಿ. ನಾಳೆಗೆ ಫಸ್ಟ್ ದಿನನೇ ಇದು ಮಾಡ್ಕೊಳ್ಳೋದು ಅಂತವ. ಆಯಿತು, ಒಂದು ಕೆಲಸ ಮಾಡು, 4 ಗಂಟೆ ಇದ್ಬಿಡು. ಬೇಡ ನಿಮ್ಮ ತಾತ ತರಕೋನೆ ಸುಬ್ಬಪ್ಪ ತಂದುಬಿಡ್ಲಿ. ತಂದಮೇಲೆ ಮಾಡ್ಕೊಂಡು ಉಂಡುಬಿಟ್ಟು ಹೆಸರು ತಗೊಂಡು ಹೋಗುವೆ. ರಾತ್ರಿಗೆ ಹೋಗಿಬೇಕಾರೆ ಅಕ್ಕಿ ಹಾಕಳಿವೆ ಹೋಗುವೆ. ಸುಮ್ಕಿರಿ ಏನು ಹೋಗ್ದಾನೆ ಇಲ್ಲ ಎರ್ಸ್ಕೊತಿದ್ವವ. ಹೋಗುವೆ ಸುಮ್ಮನಿರು. ಆಯಿತು, ಬೇಜಾರು ತಿಳ್ಕೊಬೇಡ. ಹೋಗುವೆ ಯಾಕೆ ತಲೆ ಕೆಡ್ಸ್ಕೊಂಡಿಗೆ. ಸರಿ ಅಜ್ಜಿ ಆಯಿತು ಬಿಡು. ಏನು ಹೇಳಿರ್ತಾನೆ ಕೇಳಿರ ನೀವು, ಎಷ್ಟು ಹೇಳಿರ್ತಾನೆ. ಆಯಿತು ಬಿಡು, ಹೋಯ್ತೀವಂತೆ. ಸಂಜೆ ಮೇಲೆ ಕಳ್ಸ್ಕೊಡ್ಬೇಕು. ಆಮೇಲೆ ಆಗ ಈಗ ಅನ್ನಂಗಿಲ್ಲ ಇನ್ನು. ಆಯಿತು, ಹೋಗಿ ಊಟ ಮಾಡ್ಕೊಂಡು ಸಾರು ತಗೊಂಡು ಹೋಗಿವಂತೆ. ಹೋಗು. ಸರಿ ಮತ್ತೆ ಅಪ್ಪನ ಮಾತಾಡ್ಸ್ಕೊ ಬರ್ತೀನಿ, ಮತ್ತೆ ಕೇಳ್ಕೊಂಬರ್ತೀನಿ. ಸರಿ ಆಯಿತು, ಹೋಗವ. ಇರವ ಮೀನಾಕ್ಷಿ ಹೋಗಿವಂತೆ. ಯಾಕಂಗೆ ಹತ್ರ ಮಾಡಿಯೇ ಇರು. ಯಾವುದು ಮನ್ಸ್ಗೆ ಹಾಕಬೇಡ ಕಣ್ಮಗ, ನಾನು ಹೇಳ್ತೀನಿ ಕೇಳು. ಅದು ಇದು ಅಂತ ಯಾವ್ದು ಮನ್ಸ್ಗೆ ಹಾಕೊಳಕ್ಕೆ ಹೋಗಬೇಡ. ಏನೋ ಗೊತ್ತಿಲ್ದಾನೆ ಅವಳು ಮಾತಾಡ್ಬಿಟ್ಲು, ಏನೇನೋ ಬೇಜಾರು ಮಾಡೋಳು ನಿನಗೆ. ಇಲ್ಲ ಅಂತ ಅನ್ನಕ್ಕಿಲ್ಲ. ಅದನ್ನೇ ಕಟ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಈಗ ಹೆಂಗಿದೆಯೋ ನಗ್ನಾಗೆ ತಂಗಿರು. ಆದಷ್ಟು ಬಿರ್ನೆ ಹುಷಾರಾಯ್ತೀಯ ನೀನು, ಆಯಿತಾ? ನಿಜವಾಗ್ಲೂ ಅಜ್ಜಿ, ನಾನು ಇಷ್ಟು ಹುಷಾರಾಗಕ್ಕೆ ನೀವೇ ಕಾರಣ ಕಣಜ್ಜಿ. ನೀವುಗಳು ಇಷ್ಟು ಪ್ರೀತಿ ತೋರ್ನಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಹುಷಾರಾಯ್ತಿದ್ದಿಲ್ಲ. ಏನೇ ಹುಷಾರಾಗಲಿ, ನನ್ನ ಆರೋಗ್ಯದಲ್ಲಿ ಎಷ್ಟೇ ಸುಧಾರಣೆ ಆಗಲಿ, ಎಲ್ಲಕ್ಕೂ ನೀವೇ ಕಾರಣ. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ. ಸಾಮಸು ಪರವಾಗಿಲ್ಲ. ನೀನು ಮಾತ್ರವ ಅಲ್ಲೋದ್ಮೇಲೆ ಅಚ್ಚುಕಟ್ಟಾಗಿ ಈಗ ಹೆಂಗೆ ಮಾತ್ರೆ ಗಿತ್ರಲ್ಲ ಹೆಂಗೆ ಕುಡಿತಿದೆಯೋ ಹಂಗೆ ಕುಡ್ಕೊಂಡು ಇರಬೇಕು, ಆಯಿತಾ? ಆಯಿತು ನೋಡವ, ನಾನು ಹೇಳ್ತೀನಿ ಕೇಳು. ಈಗ ಆಯಿತು, ಹೋಗು, ಬೇಡ ಅನ್ನಕ್ಕಿಲ್ಲ. ಹೋದ್ರೂ ಹೆಂಗೆ ಖುಷಿಯಿಂದ ಇಲ್ಲಿ ಹೆಂಗಿದೆಯೋ ಹಂಗೆ ಇರಬೇಕು. ಇತ್ಕೊಂಡು ಮಾತ್ರ ಟೈಮ್ ತಗೊ ಬರ್ತೀವಿ. ಇನ್ನೊಂದು 6-15 ದಿವಸ ಬಿಟ್ಕೊಂಡು ಬರ್ತೀವಿ ಅಲ್ಲಿಗೆ ನೋಡೋದ. ನಾವು ಮಾದೇವರು ಇದಕ್ಕೆ ರಶ್ಮಿ ಅಜ್ಜಿಯವ್ರು ಬರ್ನೇವಲ್ಲ ಅಂತ ಅಂತಿದ್ಲಂತೆ. ಮಾದೇವನವೇ ಬಾ ಅಜ್ಜಿ 4 ದಿವಸ ಇದ್ಬಿಟ್ಟು ಬರೀರಿ ಅಂತ ಅಂದವನೇ. ಓಟ್ ಬರ್ತೀವಿ, ಒಂದು 4 ದಿವಸ ಇದ್ಬಿಟ್ಟು ಅಲ್ಲವೇ ಬರ್ತೀವಿ. ಆಮೇಲೆ ಅಲ್ಲಿಗೆ ಮೈಸೂರಿಗೆ. ಸರಿ ಅಜ್ಜಿ ಆಯಿತು, ಬನ್ನಿ. ಸರಿ ಕಣವ ಆಯಿತು. ನಡಿ, ಏನೋ ಊಟ ಗೀಟ ಮಾಡ್ಕೊಂಡು ಅವಳು ಆ ಥರ ಮಾಡ್ಕೊಂಡು ನೀನು ಆ ಥರ ಮಾಡಬೇಡ. ಊಟ ಗೀಟ ಮಾಡಲಿ. ಅವನು ಸರತ್ತು ವ್ಯಾಪಾರ ದಿವಸ ಆಗಂತ ಮನೆಗೆ ಬಂದು ಉಣ್ಕೊ ತಿನ್ಕೊಂಡು ತಳಾರ್ಕೆ ಹೋಗಲಿ. ಸರಿ ಅಜ್ಜಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.